ಡಿಸಿಎಂ ಡಿಕೆ ಬರುವ ಮುನ್ನವೇ ಸಿಎಂ ಗುದ್ದಲಿ ಪೂಜೆಯನ್ನ ನೆರವೇರಿಸಿದ್ರು. ಡಿಕೆ ಶಿವಕುಮಾರ್ ಬರೋಕ್ಕೂ ಮುಂಚೆಯೇ ಅಲ್ಲಿ ವೇದಿಕೆ ಕಾರ್ಯಕ್ರಮಗಳು ಕೂಡ ನಡೀತಾ ಇತ್ತು. ಗುದ್ದಲಿ ಪೂಜೆಯನ್ನ ಸಿಎಂ ಸಿದ್ದರಾಮಯ್ಯ ಆತರವಾಗಿ ಅಲ್ಲಿ ನೆರವೇರಿಸಿದ್ರು. ಡಿಸಿಎಂ ಕೂಡ ಅಲ್ಲಿ ಆಹ್ವಾನ ಇತ್ತು. ಡಿಸಿಎಂ ಹಾಗೆ ಸಿಎಂ ಇಬ್ರು ಒಟ್ಟಿಗೆ ಗುದ್ದಲಿ ಪೂಜೆಯನ್ನ ನೆರವೇರಿಸಬೇಕಾಗಿತ್ತು. ಆದ್ರೆ ಸಿಎಂ ಸಿದ್ದರಾಮಯ್ಯ ಮುಂಚೆಯೇ ಗುದ್ದಲಿ ಪೂಜೆಯನ್ನ ನೆರವೇರಿಸಿದ್ದಾರೆ. ನಂತರದಲ್ಲಿ ಡಿಕೆ ಶಿವಕುಮಾರ್ ಬರ್ತಾರೆ. ಅಲ್ಲಿ ವೇದಿಕೆಯಲ್ಲಿ ದೀಪ ಬೆಳಗಿಸುವಂತಹ ಕಾರ್ಯಕ್ರಮ ಕೂಡ ನಡೆಸಲಾಯಿತು. ಅದಕ್ಕೂ ಕೂಡ ಸಿಎಂ ಚಾಲನೆಯನ್ನು ಕೊಟ್ಟರು. ಗುದ್ದಲಿ ಪೂಜೆಯನ್ನು ನೆರವೇರಿಸಿದ ನಂತರದಲ್ಲಿ ದೀಪ ಬೆಳಗಿಸುವಂತಹ ಕಾರ್ಯಕ್ಕೂ ಕೂಡ ಸಿಎಂ ಸಿದ್ದರಾಮಯ್ಯನವರು ಮುಂದಾದರು. ಆದರೆ ಡಿಕೆ ಶಿವಕುಮಾರ್ ಆ ಸಂದರ್ಭದಲ್ಲಿ ಹಾಜರಿರಲಿಲ್ಲ. ನಂತರದಲ್ಲಿ ಡಿಕೆ ಶಿವಕುಮಾರ್ ವೇದಿಕೆಗೆ ಆಗಮಿಸ್ತಾರೆ. ವೇದಿಕೆಗೆ ಆಗಮಿಸಿದ ನಂತರದಲ್ಲಿ ಇಬ್ಬರೂ ನಾಯಕರು ಕೂಡ ಪಕ್ಕದಲ್ಲಿಯೇ ಕುಳಿತು ಚರ್ಚೆಯನ್ನು ಮಾಡ್ತಾರೆ. ಎರಡೂ ಬಣಗಳು ಒಂದು ಕಡೆ ಕಿತ್ತಾಡಿಕೊಳ್ತಾ ಇರುವಂತಹ ಮಧ್ಯದಲ್ಲಿ ಡಿಕೆ ಶಿವಕುಮಾರ್ ಹಾಗೆ ಸಿಎಂ ಸಿದ್ದರಾಮಯ್ಯ ಒಂದೇ ವೇದಿಕೆಯಲ್ಲಿ ಮುಖಾಮುಖಿಯಾಗಿ ಕಾಣಿಸಿಕೊಂಡಿದ್ದಾರೆ. ಅಕ್ಕಪಕ್ಕದಲ್ಲೇ ಕುಳಿತು ಇಬ್ಬರೂ ನಾಯಕರು ಕೂಡ ಚರ್ಚೆಯನ್ನ ನಡೆಸಿದ್ದಾರೆ. ಇದು ಡಿಕೆ ಶಿವಕುಮಾರ್ ಬರೋಕ್ಕೂ ಮುಂಚಿನ ದೃಶ್ಯಾವಳಿಗಳನ್ನ ನೋಡ್ತಾ ಇರುವಂಥದ್ದು. ಸಿಎಂ ಸಿದ್ದರಾಮಯ್ಯನವರು ಗುದ್ದಲಿ ಪೂಜೆಯನ್ನ ನೆರವೇರಿಸಿ ದೀಪಾಲಂಕಾರವನ್ನು ಬೆಳಗಿಸಿದ್ದಾರೆ. ನಂತರದಲ್ಲಿ ವೇದಿಕೆಗೆ ಡಿಕೆ ಶಿವಕುಮಾರ್ ಸ್ವಲ್ಪ ತಡವಾಗಿ ಬಂದು ಜನರತ್ತ ಕೈ ಬೀಸಿ ಕೈ ಮುಗಿದು ನಂತರದಲ್ಲಿ ಸಿಎಂ ಪಕ್ಕದಲ್ಲೇ ಇದ್ದಂತಹ ಚೇರ್ನಲ್ಲಿ ಅವರು ಆಸೀನರಾಗ್ತಾರೆ. ಡಿಕೆ ಬಣ ಹಾಗೆ ಸಿದ್ದು ಬಣ ಎರಡೂ ಕೂಡ ಅಕ್ಕಪಕ್ಕದಲ್ಲೇ ಇದ್ದಾರೆ.